everyone's side. ಕಾನೂನಿನ ಹೋರಾಟದ ಜೊತೆಗೆ ನಟ ದರ್ಶನ್ ಅವರ ಬಿಡುಗಡೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಇದೀಗ ದೇವರ ಮೊರೆ ಹೋಗಿದ್ದಾರೆ. ದರ್ಶನ್ ಬಿಡುಗಡೆಗಾಗಿ ಚಂಡಿಕಾ ಯಾಗದ ಮೊರೆ ಹೋಗಿದ್ದಾರೆ. ಇನ್ನು ಚಂಡಿಕಾ ಯಾಗದಲ್ಲಿ ನಟ ದರ್ಶನ್ ಅವರ ಪತ್ನಿಯವರು ಭಾಗಿಯಾಗಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆಯಲ್ಲಿ ವಿಜಯಲಕ್ಷ್ಮಿ ಯಾಗವನ್ನ ಮಾಡಿಸಲಾಗ್ತಾ ಇದೆ. ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಮೊರೆ ಹೋಗಿ ವಿಜಯಲಕ್ಷ್ಮಿ ಯಾಗವನ್ನ ನೆರವೇರಿಸ್ತಾ ಇದ್ದಾರೆ. ಹಾಗಾದ್ರೆ ಚಂಡಿಕಾ ಯಾಗ ಅಂದ್ರೆ ಏನಪ್ಪ? ಯಾವ ಕಾರಣಕ್ಕಾಗಿ ಚಂಡಿಕಾ ಯಾಗವನ್ನ ಮಾಡಲಾಗುತ್ತೆ? ಇನ್ನು ಅದೇ ರೀತಿಯಾಗಿ ಅನೇಕ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಆಸ್ಪತ್ರೆಗಳಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ದೇವರ ಮೊರೆ ಹೋಗ್ತೀವಿ. ಇನ್ನು ಅದೇ ರೀತಿಯಾಗಿ 9 ಸಲ ನವಚಂಡಿಕಾ ಯಾಗ ನಡೆಯುತ್ತೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂಥದ್ದು. 9 ಬಾರಿ ಚಂಡಿಕಾ ಯಾಗವನ್ನ ಮಾಡಲಾಗುತ್ತೆ. ಶತ್ರು ಭಯವನ್ನ ಹೋಗಲಾಡಿಸೋದಕ್ಕೆ ಚಂಡಿಕಾ ಯಾಗವನ್ನ ಮಾಡಲಾಗತ್ತೆ. 9 ಬಾರಿ ನಡೆಯುವಂತಹ ಯಾಗ ಇದು. ಶತ್ರುಗಳ ಸಂಹಾರ, ಮನೆಯಲ್ಲಿ ಸಂತೋಷ, ಅದೇ ರೀತಿಯಾಗಿ ಯಾವುದೇ ಆಪತ್ತುಗಳಾಗಿರಲಿ ಆ ಆಪತ್ತುಗಳ ಕಾಲದಲ್ಲಿ ಪಾರು ಮಾಡೋದಕ್ಕೆ ಅಂತ ದೇವರ ಮೊರೆ ಹೋಗ್ತಾರೆ. ನಮ್ಮನ್ನ ಕಾಪಾಡಪ್ಪ, ಸಂಕಷ್ಟಗಳಿಂದ ಪಾರು ಮಾಡುವಂತ ಈ ಯಾಗದ ಮೊರೆ ಹೋಗ್ತಾರೆ. ಈ ಯಾಗವನ್ನ ಮಾಡಲಾಗತ್ತೆ. ಸಕಲ ಸಂಕಷ್ಟಗಳ ಪರಿಹಾರ, ಅದೇ ರೀತಿಯಾಗಿ ಶತ್ರುಗಳ ಸಂಹಾರ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಕೂಡ ನಮ್ಮನ್ನು ಕೈ ಹಿಡಿದು ನಡೆಸು, ಯಾವುದೇ ಸಮಸ್ಯೆಗಳು ಎದುರಾಗದಿರಲಿ, ನಮ್ಮನ್ನು ನೀನು ಕಾಪಾಡಿಕೊಂಡು ಹೋಗುವಂಥ ದೇವರ ಮೊರೆ ಹೋಗ್ತಾರೆ. ಚಂಡಿಕಾ ಯಾಗದ ಮೊರೆ ಹೋಗ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನವಚಂಡಿಕಾ ಯಾಗದ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ ಅವರು. ಇನ್ನು ಅದೇ ರೀತಿಯಾಗಿ ತಮ್ಮ ಆಪ್ತರ ಜೊತೆಯಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೆ ತೆರಳಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ನವಚಂಡಿಕಾ ಯಾಗದ ಸಂಕಲ್ಪವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪಾರಾಯಣದಲ್ಲೂ ಕೂಡ ಭಾಗಿಯಾಗಿದ್ದಾರೆ. 9 ಬಾರಿ ಇದನ್ನ ಮಾಡಲಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಇನ್ನು ಅದೇ ರೀತಿಯಾಗಿ ಶತ್ರುಗಳ ಸಂಹಾರ, ಕುಟುಂಬದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಸಮಸ್ಯೆಗಳ ಪರಿಹಾರ, ಇದೆಲ್ಲದಕ್ಕೂ ಒಂದು ಪರಿಹಾರವಾಗಿ ಈ ಯಾಗವನ್ನು ಮಾಡಲಾಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಇನ್ನಿದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ ಗುರುಗಳಾಗಿರುವಂತಹ ಆಚಾರ್ಯ ತಾಮ್ರಪರ್ಣಿಯವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುಗಳೇ, ನವಚಂಡಿಕಾ ಯಾಗ ನಾವೆಲ್ಲರೂ ಕೂಡ ಕೇಳಿರ್ತೀವಿ. ಅದೇ ರೀತಿಯಾಗಿ ಅನೇಕ ಸಂದರ್ಭದಲ್ಲಿ ನಾವು ವೈದ್ಯರ ಬಳಿಯಲ್ಲಿ ಹೋದರೂ ಕೂಡ ಆಯಿತು, ಅದೇ ರೀತಿಯಾಗಿ ಯಾವುದೇ ಒಂದು ಬಹುದೊಡ್ಡ ಸಮಸ್ಯೆಗಳು ಎದುರಾದರೂ ಕೂಡ ಆ ಸಮಸ್ಯೆಗಳಿಗೆ ಒಂದು ಕಾನೂನಾತ್ಮಕ ಪರಿಹಾರ ಇದ್ದರೂ ಕೂಡ ದೈವದ ಮೊರೆ ಹೋಗುವಂಥದ್ದು ಸಹಜ. ಈ ನವಚಂಡಿಕಾ ಯಾಗ ಅಂದರೆ ಏನು, ಇದರಿಂದ ಆಗುವಂತಹ ಲಾಭಗಳೇನು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದರೆ? ನೋಡಿ, ಮುಖ್ಯವಾಗಿ ಚಂಡಿಕಾ ಯಾಗ ಅಂದರೆ ಸಾಕ್ಷಾತ್ ಪಾರ್ವತಿಯ ಸಂಬಂಧಪಟ್ಟಂಥ ಯಾಗ. ನವ ಅಂದರೆ 9 ವಿಧವಾಗಿ ಈ ಜಪ ಮಾಡಿದ ಅರ್ಧ ಯಾಗ ಮಾಡಿ ಅರ್ಧ ಕಾಲು ಭಾಗ ಅರ್ಘ್ಯ ಕೊಟ್ಟು ಈ ದೇವರನ್ನು ಉಳಿಸಿಕೊಳ್ಳುವಂಥದ್ದು. ಇದಕ್ಕೊಂದು ಅದ್ಭುತವಾದ ಮಾತು ಹೇಳ್ತಾರೆ, ರಕ್ಷ ಜಗನ್ಮಾತಾ ದೇವಿ ಮಂಗಳ ಚಂಡಿಕೆ ಹಾರಕೆ ವಿಪದಾಂ ರಶ್ಮೇಹೆ ಹರ್ಷ ಮಂಗಳದಾಯಿನಿ ಅಂತ. ನಮ್ಮ ಮನಸ್ಸಿಗೆ ಹರ್ಷ ಅಂದ್ರೇನು? ಅವರು ಬಿಡುಗಡೆ ಆಗಿ ಬರಬೇಕು, ಎಲ್ಲ ಕಾರ್ಯಗಳು ಯಶಸ್ಸಾಗಬೇಕು, ಶತ್ರುಗಳು ದೂರ ಹೋಗಬೇಕು, ಯಾವುದೇ ಥರದ ತೊಂದರೆಗಳಾಗಬಾರ್ದು, ಆಪತ್ತುಗಳು ವಿಪತ್ತುಗಳು ಬರದೇ ರೀತಿ ಇರಬೇಕು ಅಂತ ನಾವು ಈ ಚಂಡಿಕಾ ಹೋಮದಲ್ಲಿ ಭಾಳ ಶ್ರೇಷ್ಠವಾದಂಥ ಹಠವಾದಿ ಒಂದು ಯಾಗ ಅಂದರೆ ಚಂಡಿಕಾ ಯಾಗ. ಇದನ್ನು ಮಾಡಿದರೆ ದೇವರು ಒಲಿತಾನೆ. ಅಂದರೆ ಈ ಹಾಕುವ ಮಂತ್ರ, ಆ ಮಂತ್ರದಿಂದ ಹರ್ಷ ಮಂಗಳದಾಯಿನಿ, ನನಗೆ ಮಂಗಳವನ್ನು ಉಂಟು ಮಾಡು ತಾಯಿ ಅಂತ ಕೇಳುವಂಥದ್ದು. ಅದು ಹೆಣ್ಣು ಮಕ್ಕಳು ಕೇಳೋದ್ರಲ್ಲಿ ಭಾಳ ವಿಶೇಷವಾಗಿರ್ತದೆ. ಹೆಣ್ಣು ಮಕ್ಕಳಿಗೆ ಮಾಂಗಲ್ಯದಾಯಕಳು. ಹಾಗಾಗಿ ಇವಳು ತಾನು ದುಷ್ಟರ ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಿಸಿ ಒಂದು ವಿಶಿಷ್ಟವಾದ ಅವತಾರವನ್ನು ಮಾಡಿ ಈ ಚಂಡಿಕಾ ಯಾಗ ಹಠ ಒಳ್ಳೆ ಚಂಡಿ ಹಿಡಿದು ಬಿಟ್ಟಿದ್ದಾರೆ ಅಂತಾರಲ್ಲ, ಆ ಥರ ಹಠವನ್ನು ಸಾಧಿಸುವಂಥ ಒಂದು ಅದ್ಭುತವಾದ ಯಾಗ. ಇದನ್ನು ಮಾಡಿದ್ದಲ್ಲಿ ಅವರಿಗೆ ಹರ್ಷ ಉಂಟಾಗ್ತದೆ ಎಂಬುದರಲ್ಲಿ ಯಾವುದೇ ಥರದ ಅನುಮಾನಗಳು ಇಲ್ಲ. ಪ್ರಯತ್ನ ನಮ್ಮದು, ದೇವರ ಇಚ್ಛೆ, ಇದರಿಂದ ಒಳ್ಳೆಯದಾಗ್ತದೆ. ಹಾಗಾಗಿ ಇಷ್ಟಿಷ್ಟು ಆಹುತಿಗಳು ಅಂತ ಲೆಕ್ಕ ಇದೆ. ಅಷ್ಟಷ್ಟು ಆಹುತಿಗಳನ್ನು ಕೊಟ್ಟು ನಂತರ ದಾನ ಕೊಟ್ಟು
ನಂತರ ಅವರಿಗೆ ಪೂರ್ಣಾಹುತಿ ಆದ ಮೇಲೆ ಅವರು ಪ್ರಸಾದ ಕೊಟ್ಟು ಆ ಪ್ರಸಾದವನ್ನು ಇದು ಯಾರಿಗೋಸ್ಕರ ಮಾಡ್ತಿದ್ದಾರೋ ಅವರಿಗೆ ತಲುಪಿಸಿ ಅವರಿಗೆ ಕೃತಾರ್ಥರಾಗಲಿಕ್ಕೆ ಇದೊಂದು ಅದ್ಭುತವಾದಂಥ ಅವಕಾಶ. ಅದರಲ್ಲಿಯೂ ಕೊಲ್ಲೂರು ಮೂಕಾಂಬಿಕೆ ಭಾಳ ವಿಶಿಷ್ಟವಾದಂಥದ್ದು. ಅದು ಇವತ್ತಿನ ದಿನ ಶುಕ್ರವಾರ ಭಾರಿ ಪ್ರಸಿದ್ಧವಾಗಿರ್ತದೆ, ಎಲ್ಲ ಒದಗಿ ಬಂದಿದೆ. ಹಾಗಾಗಿ ಯಾವ ಚಿಂತೆಯೂ ಇಲ್ಲ. ದೇವರ ಅನುಗ್ರಹದಿಂದ ಆಷಾಢ ಮಾಸದಲ್ಲಿ ಶುಕ್ರವಾರ ಶ್ರೇಷ್ಠ. ಅದರಲ್ಲೂ ಆಷಾಢ ಮಾಸ ಶುಕ್ರವಾರ ಕೊಲ್ಲೂರು ಚಂಡಿಕಾ ಹೋಮ ಹರ್ಷಮಂಗಳವನ್ನು ಉಂಟು ಮಾಡುವ ಈ ವಿಚಾರ ಭಾಳ ಶ್ರೇಷ್ಠವಾದಂಥದ್ದು. ಅವರಿಗೆ ಆರೋಗ್ಯ, ಆಯುಷ್ಯ, ಐಶ್ವರ್ಯಗಳನ್ನೆಲ್ಲ ಕೊಟ್ಟು ಕಾಪಾಡಲಿಕ್ಕೆ ಸೂಕ್ತ ಸ್ಥಳವನ್ನು ಅಂತೂ ನಿರ್ಣಯ ಮಾಡಿದ್ದಾರೆ. ಆ ಮಾಡಿದ್ದು ಒಳ್ಳೆಯದಾಗಲಿ ಅಂತ ದೇವರಲ್ಲಿ ವಿಶೇಷವಾದ ಪ್ರಾರ್ಥನೆ ಮಾಡೋಣ. ಇನ್ನು ಅದೇ ರೀತಿಯಾಗಿ ಈ ಒಂದು ಚಂಡಿಕಾ ಯಾಗದಲ್ಲಿ ಏನೆಲ್ಲ ಆಹುತಿಗಳನ್ನು ಕೊಡಲಾಗುತ್ತೆ, ಅದೇ ರೀತಿಯಾಗಿ 9 ಸುತ್ತುಗಳಲ್ಲಿ ಏನೆಲ್ಲ ಮಾಡಲಾಗುತ್ತೆ, ಇದ್ರ ಬಗ್ಗೆ ಏನಾದರೂ ಮಾಹಿತಿಗಳನ್ನು ಕೊಡ್ತಾ ಹೋಗೋದಾದ್ರೆ? ಅರ್ಚನಂ, ವಂದನಂ, ದಾಸ್ಯಂ, ಪಾದಸೇವನಂ, ಸಖ್ಯಂ, ಆತ್ಮನಿವೇದನಂತ 9 ವಿಧ ಭಕುತಿ, 9 ವಿಧವಾದ ಸಮಿತ್ತಗಳು, 9 ವಿಧವಾದ ಧಾನ್ಯಗಳು ಮತ್ತು ಅರಳು ಮತ್ತು ಭತ್ತ ಇದರಲ್ಲಿ ಆಹುತಿಗಳನ್ನು ಕೊಡೋದು. ಸಮಿತ್ತುಗಳಲ್ಲಿ ವಿಶೇಷವಾದಂಥ ಸಮಿತ್ತುಗಳಿವೆ. ಅದನ್ನು ಸಂಬಂಧಪಟ್ಟಂಥ ಚಂಡಿಕೆಗೆ ಅಂದರೆ ಪಾರ್ವತಿಗೆ ಭಾಳ ಪ್ರೀತಿಯಾಗುವಂಥ ಹೋಮನಗಳು. ಮತ್ತು ಚರು ಅಂದರೆ ಪಾಯಸ ಮತ್ತು ಅನ್ನ ಎರಡನ್ನೂ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಆಹುತಿಯನ್ನಾಗಿ ಮಾಡಿ ಇಷ್ಟಿಷ್ಟು ಆಹುತಿಗಳು ಕೊಡಬೇಕು ಅಂತ ಲೆಕ್ಕಾಚಾರ ಇದೆ. ಇಷ್ಟೇ ಕೊಡಬೇಕು, 1008 ಅಥವಾ 508 ಅಥವಾ 108, 108 ಇಲ್ಲ, ಇದು ಮೋಸ್ಟ್ಲಿ 1008 ಆಹುತಿಗಳನ್ನು ಕೊಡುವಂಥ ಒಂದು ಅದ್ಭುತ ಲಕ್ಷಣವಾದಂಥ ಸ್ಥಳದ ಮಹಿಮೆ. ಅಂದರೆ ಇಂಥ ಕೊಲ್ಲೂರು ಮೂಕಾಂಬಿಕಾ ಸ್ಥಳದಲ್ಲಿ ನಾವು ಹೆಚ್ಚಿಗೆ ದಿನ, ವಾರ, ತಿಥಿ, ನಕ್ಷತ್ರ, ಯೋಗಕರಣ ನೋಡೋಂಗೇ ಇಲ್ಲ. ಅದರಲ್ಲಿಯೂ ಇವತ್ತು ಆಕಸ್ಮಿಕವಾಗಿ ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಯಲ್ಲಿ ಚಂಡಿಕಾ ಯಾಗಕ್ಕೆ ಬಹಳ ಪ್ರಸಿದ್ಧವಾದಂಥ ಸ್ಥಳ. ಅಲ್ಲಿ ಮಾಡಿದರೆ ಪೂರ್ಣ ಫಲ ಸಿಗ್ತದೆ. ಇನ್ನು ಅದೇ ರೀತಿಯಾಗಿ ನಟ ದರ್ಶನ್ ಅವರ ಸದ್ಯದ ಒಂದು ಸ್ಥಿತಿ, ಇನ್ನು ಅದೇ ರೀತಿಯಾಗಿ ಈ ಒಂದು ಯಾಗದಿಂದ ಅವರಿಗೆ ಆಗಬಹುದಾದಂತಹ ಫಲ, ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಅವರು ಏನು ಮಾಡ್ತಾ ಇದ್ದಾರೆ ಈ ಒಂದು ಯಾಗ, ಈ ಯಾಗದಿಂದ ಅವರಿಗೆ ಸಿಗಬಹುದಾದಂತಹ ಫಲಗಳ ಬಗ್ಗೆ ಏನಾದರೂ ಮಾಹಿತಿಗಳನ್ನು ಕೊಡ್ತಾ ಹೋಗಿ? ನಾನು ಆವಾಗಲೇ ಹೇಳಿದೆ, ಮುಖ್ಯವಾಗಿ ಹೆಣ್ಣು ಮಗಳು ಮಾಂಗಲ್ಯಕ್ಕಾಗಿ ಬೇಡುವಂಥವಳು, ಮಾಂಗಲ್ಯಕಾರಕಳು ಆದಂಥ ಚಂಡಿಕೆ ಪಾರ್ವತಿ, ಅದು ತನ್ನ ಯಜಮಾನರಿಗಾಗಿ ಯಾವುದೇ ಥರದ ತೊಂದರೆಗಳಿಲ್ಲದೆ ಹಠದಿಂದ ತಾನು ಜಯಿಸ್ಕೊಂಬರಲಿಕ್ಕೆ ಇದು ಮಾಡ್ತಾರೆ. ಬೇಕಾದಷ್ಟು ಪ್ರಯತ್ನ ಇರ್ಬೋದು, ದೇವರ ಇಚ್ಛೆ ಇಲ್ಲದೆ ಯಾವುದೂ ಒಂದು ಕಣ್ಣಿನ ರೆಪ್ಪೆ ಆಡಿಸುವ ಶಕ್ತಿಯೂ ನಮಗಿಲ್ಲ. ದೇವರು ವಿಧಿವಶಾತ್ ಈ ರೀತಿಯಾಗಿ ನಮ್ಮಲ್ಲಿ ಯೋಗಗಳ ಬಗ್ಗೆ ಮಾತಾಡಬೇಕಾದ್ರೆ ಬಂಧನ ಯೋಗ ಅಂತ ಒಂದು ಯೋಗ ಇದೆ. ಆ ಯೋಗ ಅವರಿಗೆ ಉಂಟಾಯಿತೋ ಏನೋ, ಅವರೇ ಅಕಸ್ಮಾತಾಗಿ ಅಲ್ಲಿ ಹೋಗಿ ಸಿಕ್ಕಾಕ್ಕೊಂಡ್ರೋ, ಇದು ಮುಂದೆ ಕಾನೂನು, ಕೋರ್ಟು ಇತ್ಯಾದಿಗಳು ನಿರ್ಣಯ ಮಾಡುತ್ತೆ. ಆದರೆ ಇದು ನಿಜವಾದ ಶಕ್ತಿ ಆಚೆಗೆ ಬಂದು ಅವರು ಹೊರಗಡೆ ಬರಲಿ ಅಂತ ದೇವರಲ್ಲಿ ವಿಶೇಷವಾದ ಪ್ರಾರ್ಥನೆ. ಅದು ಚಂಡಿಕಾ ಸಂಬಂಧಪಟ್ಟಂಥ ಹರ್ಷವನ್ನು ಹರ್ಷಮಂಗಳದಾಯಿನಿ, ಮನಸ್ಸಿಗೆ ಸಂತೋಷವನ್ನು ಕೊಡುವಂಥ ಈ ಚಂಡಿಕಾ ಯಾಗ ಕೊಲ್ಲೂರಲ್ಲಿ ಎಂಥ ಸ್ಥಳ, ಎಂಥ ಮಹಿಮಾ, ಎಂಥ ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ ಎಲ್ಲವೂ ಇವತ್ತು ಅದ್ಭುತವಾಗಿದೆ. ಮಾಡಿದ್ದು ಖಂಡಿತವಾಗಲೂ ಸಕ್ಸಸ್ ಆಗುತ್ತೆ. ವಿಜಯಲಕ್ಷ್ಮಿಯವರಿಗೆ ಒಂದು ವಿಶೇಷವಾದ ದೇವರ ಅನುಗ್ರಹದ ಆಶೀರ್ವಾದವೂ ಆಗ್ತದೆ. ಇನ್ನು ಅದೇ ರೀತಿಯಾಗಿ ದರ್ಶನ್ ಅವರ ರಾಶಿಯನ್ನು ನಾವು ನೋಡ್ತಾ ಹೋಗೋದಾದರೆ ಮಕರ ರಾಶಿ, ದಶಮಿ ಶ್ರಾವಣಿ ಅನ್ನುವಂತಹ ನಕ್ಷತ್ರ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಒಂದು ಇವತ್ತಿನ ದಿನ ಅದೇ ರೀತಿಯಾಗಿ ಅವರು ಮಾಡ್ತಾ ಇರುವಂತಹ ಈ ಒಂದು ಯಾಗ ಯಾವ ರೀತಿಯಾಗಿ ಅದರ ಒಂದು ಫಲ ಸಿಗತ್ತೆ ಈ ಒಂದು ರಾಶಿಯವರಿಗೆ, ಅದೇ ರೀತಿಯಾಗಿ ಈ ಒಂದು ನಕ್ಷತ್ರದವರಿಗೆ ಅದರ ಮಾಹಿತಿಯನ್ನು ಕೊಡ್ತಾ ಹೋಗೋದಾದರೆ? ಇವರು ಶುಕ್ರವಾರ ಇವತ್ತು ಹೋಮ ಮಾಡಿದ್ದಾರೆ. ಶನಿ ಸಂಬಂಧಪಟ್ಟಂಥ ಮಕರ ರಾಶಿ, ಶನಿ, ರಾಹು, ಶುಕ್ರ ಪರಮಾಪ್ತ ಮಿತ್ರರು ಎಲ್ಲವೂ ಸರಿಯಾಗಿ ಒದಗಿ ಬಂದಿದೆ. ಮಕರ ರಾಶಿಗೆ 7.5 ಮುಗಿತಾ ಇದೆ, ಇನ್ನೂ ಮುಗಿದಿಲ್ಲ, ಇನ್ನು ಮುಗಿತಾ ಇದೆ. ಮುಗಿಯುವ ಹಂತದಲ್ಲಿ ಯಾರಿಗೇ ಮಕರ ರಾಶಿಯವರಿಗಾದರೂ ಅವರಿಗೆ ಮುಗಿಯುವ ಹಂತದಲ್ಲಿ ಒಳ್ಳೆಯದನ್ನೇ ಶನಿ ಮಾಡಿ ಹೋಗ್ತಾನೆ. ಇಷ್ಟು ದಿನ ಈ ಅಪವಾದಗಳು, ಈ ಥರದ ತೊಂದರೆಗಳು ಇದಕ್ಕೆಲ್ಲ ಸಿಕ್ಕಿದ್ದಕ್ಕೆ ಕಾರಣ ಶನಿಯಿಂದ. ಶನಿಯೇ ಶಿಕ್ಷಕ, ಶನಿಯೇ ಈ ಪೊಲೀಸ್ ಹುದ್ದೆ ಅಂತ ಇವೆಲ್ಲ.
ಅದು ಅವ್ರ ಕೈಯಲ್ಲಿ ಸಿಕ್ಕಾಕೊಳ್ಳುವಂಥ ಮಕರ ರಾಶಿ ಆಗಿತ್ತು. ಈಗ ಅದು ಬಿಡುಗಡೆ ಆಗ್ತಾ ಇದೆ. ಶನಿ ಬಿಟ್ಟು ಹೋಗಬೇಕಾದ್ರೆ ಹರಿಶ್ಚಂದ್ರ ಮಹಾರಾಜ ತಾನು ಲಾಸ್ಟ್ ಎಂಡ್ ಇನ್ನೇನು ಮುಗೀತು, 7.5 ವರ್ಷ ಮುಗೀತು ಅಂದಾಗ ವಿಶ್ವಾಮಿತ್ರರಿಂದ 50,000 ವರ್ಷದ ಪುಣ್ಯಗಳನ್ನು ಗಾಯತ್ರಿ ಜಪವನ್ನು ತಗೊಂಡು ಬಿಡುಗಡೆ ಆದ, ತನ್ನ ಹೆಸರನ್ನು ಉಳಿಸಿಕೊಂಡ ಅಂತನ್ನುವಂಗೆ ಇವ್ರಿಗೆ ಇನ್ನೇನು ಒಳ್ಳೆಯ ಸಮಯಗಳು ಪ್ರಾರಂಭ ಆಗ್ತದೆ. ಇನ್ನು ಮಕರ, ಕುಂಭ, ಮೀನ 3 ರಾಶಿಯಲ್ಲಿದ್ದು ಕುಂಭ ರಾಶಿಯಿಂದ ಮಕರ ರಾಶಿಗೆ ವಕ್ರ ದೃಷ್ಟಿ ಅಂದರೆ ರಿಟರ್ನ್ ಬಂದಿದ್ದಾರೆ. ಮತ್ತು 145 ದಿನಗಳ ಕಾಲ ಇರ್ತಾರೆ. 145 ದಿನಗಳು ಅಂದರೆ ಈಗ ಸರಿಯಾದ ಪೀಕ್ ಟೈಮ್ ಅವರಿಗೆ ಮಕರ ರಾಶಿಯವರಿಗೆ ಕಾಟ ಕೊಟ್ಟಿತ್ತು. ಇದರಲ್ಲಿ ಏನಾಗುತ್ತೆ, ತೊಂದರೆಗಳು, ಅಪವಾದಗಳು, ಜೈಲುವಾಸ ಇತ್ಯಾದಿಗಳನ್ನೆಲ್ಲ. ಒಂದು ಊಟ ಮಾಡ್ತೀನಿ ಮನೆಯಲ್ಲಿ ಅಂದರೂ ಕೂಡ ಆಗಲಿಲ್ಲ, ಇಷ್ಟು 5,000 ಜನ ಇದ್ದಾರೆ, ಇವ್ರಿಗೆ ಮಾತ್ರ ಎಲ್ಲಿಂದ ಕೊಡೋಣ ಅಂತನೋ ಏನೋ ಕಾನೂನು ಕಟ್ಲೆನೋ ಅದು ನಮಗೆ ಅಷ್ಟೊಂದು ತಿಳಿಯಲ್ಲ. ಒಟ್ಟಲ್ಲಿ ಅಲ್ಲಿಂದ ಬಿಡುಗಡೆ ಆಗುವ ಸಮಯ, ಶನಿ ಕಾಟ ಮುಗಿಯುವ ಸಮಯ. ವಿಶೇಷವಾಗಿ ಹನುಮಂತ ದೇವರನ್ನು ಮತ್ತು ತಿರುಪತಿಯ ಶ್ರೀನಿವಾಸನ ಪ್ರಾರ್ಥನೆ ಮಾಡಿದರೂ ಇವರು ಯಶಸ್ಸಾಗುವಂಥ ಸಾಧ್ಯತೆ. ಈಗ ಮಂಗಳಚಂಡಿಕೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಹನುಮಂತ ದೇವರನ್ನು ಪವಮಾನ ಹೋಮ ಅಥವಾ ವಾಯುಸ್ತುತಿ ಪುನಶ್ಚರಣ ಹೋಮ ಮತ್ತು ತಿರುಪತಿಯ ಶ್ರೀನಿವಾಸನಿಗೆ ಒಂದು ವಿಶೇಷವಾದ ಹರಕೆಯನ್ನು ಹೊತ್ತುಕೊಂಡ್ರೆ ಆ ವಿಜಯಲಕ್ಷ್ಮಿ ತಾವು ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅದು ನಿಜವಾಗ್ಲೂ ನೆರವೇರುವ ಸಾಧ್ಯತೆಗಳು ಉಂಟು. ಧನ್ಯವಾದಗಳು ಆಚಾರ್ಯ ತಾಮ್ರಪರ್ಣಿ ಗುರುಗಳೇ ನಿಮ್ಮೆಲ್ಲ ವಿಸ್ತೃತ ಮಾಹಿತಿಗೆ. ಇನ್ನು ಅದೇ ರೀತಿಯಾಗಿ ಮೊದಲು ಆಹುತಿಗಳನ್ನು ಕೊಡಲಾಗತ್ತೆ, ಅದೇ ರೀತಿಯಾಗಿ ದಾನಗಳನ್ನು ಕೊಡಲಾಗತ್ತೆ. ಇನ್ನು ಸಂಪೂರ್ಣ ಈ ಒಂದು ಯಾಗ ಮುಗಿದ ಬಳಿಕ ಯಾರು ಆ ಯಾಗವನ್ನು ನಡೆಸುವಂತಹ ಗುರುಗಳಿರ್ತಾರೆ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಸಾದವನ್ನು ವಿತರಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಯಾರ ಹೆಸರಿನಲ್ಲಿ ಈ ಯಾಗವನ್ನು ಮಾಡಲಾಗ್ತಾ ಇದೆ ಅವರಿಗೆ ಆ ಪ್ರಸಾದವನ್ನು ಕೊಡುವಂತಹ ಕೆಲಸವನ್ನು ಮಾಡಲಾಗತ್ತೆ. ಅದೇ ರೀತಿಯಾಗಿ ದರ್ಶನ್ ಅವರಿಗೂ ಕೂಡ ಇದರ ಪ್ರಸಾದವನ್ನು ತಲುಪಿಸುವಂತಹ ಕೆಲಸವನ್ನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಮಾಡಲಿದ್ದಾರೆ. ಇನ್ನು ಅದೇ ರೀತಿಯಾಗಿ ಆ ಯಾಗದ ನಂತರ ಕೆಲವು ಆಚರಣೆಗಳಿರುತ್ತೆ, ಅದೇ ರೀತಿಯಾಗಿ ಕೆಲವು ಪಾಲನೆಗಳಿರ್ತವೆ, ಎಲ್ಲವನ್ನೂ ಕೂಡ ವಿಜಯಲಕ್ಷ್ಮಿ ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಯಾಗದ ಬಳಿಕ ಅವರ ಸಂಕಷ್ಟಗಳು ಪರಿಹಾರ ಆಗತ್ತೆ ಅನ್ನುವಂತಹ ಒಂದು ನಂಬಿಕೆ, ಅದೇ ರೀತಿಯಾಗಿ ಕಾನೂನಿನ ಸಂಘರ್ಷದ ಜೊತೆಗೆ ದೇವರಿಗೂ ಕೂಡ ಅವರು ಮೊರೆ ಹೋಗಿರುವಂಥದ್ದು ಇದೀಗ ಕಂಡು ಬರ್ತಾ ಇದೆ.